ನಮ್ಮ ಹಸ್ಬೆಂಡು ನಾವಿಬ್ಬರು ನೋಡ್ಕೊತೀವಿ ಸರ್. ಅಕಸ್ಮಾತ್ ನಾವು ಒಬ್ಬರೇ ಇದ್ದಾಗ ಹೆಂಗೆ ನೋಡಿ, ನಾವು ನೈಟು ನಮ್ಮ ಹಸ್ಬೆಂಡು ಇಲ್ಲಿದ್ದರು, ನಾವು ಒಳಗಡೆ ಪಾತ್ರೆ ತೊಳಿತಾ ಇದ್ವಿ. ಆಗ ಬಂದು ಇದು ಲಾಂಗ್ ಇಟ್ಕೊಬಿಟ್ಟು ಕತ್ತತ್ರ ಇಟ್ಕೊಬಿಟ್ಟಿದ್ದಾರೆ. ನಾವೇನಾದರೂ ಹೊಡೆಯೋಣ ಅಂದರೆ ಅವ್ರಿಗೇನಾದ್ರು ಮಾಡಿಬಿಡ್ತಾರೆ ಅಂತ ಭಯ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲಿಲ್ಲ. ಏಯ್ ಅಂದ್ಕೊಂಡು ಈಚೆ ಬಂದೆ. ಅಷ್ಟೊತ್ತಿಗೆ ಅವ್ರು ಆಚೆ ಬಂದುಬಿಟ್ಟು ಇಲ್ಲಿ ಗ್ಲಾಸ್ ಹೊಡೆದ್ಬಿಟ್ಟು ಹೊರ್ಟೋಗ್ಬಿಟ್ರು ಸರ್. ಇದು ಒಳಗಡೆ ನುಗ್ಗಿದ್ದು ಮಾತ್ರ ಒಬ್ಬರೇ. ರೋಡಲ್ಲಿ ಇದು 3 ಗಾಡಿನಲ್ಲಿ 3 ಜನ ಒಂದೊಂದು ಬೈಕಲ್ಲಿದ್ದರು ಸರ್. ನಾವು ಒಬ್ರು ಇಲ್ಲಿ ಬಂದಿರಲ್ವ, ಅವ್ರದ್ದೊಬ್ರು ಕೈಯೇ ನೋಡಿದ್ದು. ಅವ್ರ ಹತ್ರ ಮಾತ್ರ ಲಾಂಗ್ ಇತ್ತು, ಅವ್ರಗಳ ಹತ್ರ ಏನೇನಿತ್ತು ಅದು ನೋಡೋಕ್ಕೆ ಹೋಗಲಿಲ್ಲ. ಇವ್ರನ್ನ ನೋಡ್ತಾ ಇದ್ವಲ್ಲ, ಅದಕ್ಕೋಸ್ಕರ ಬೇರೆ ಇಲ್ಲ, ಏನಿಲ್ಲ ಅಂಥದ್ದು ಏನೂ ಮಾಡ್ಕೊಂಡಿಲ್ಲ ಸರ್. ನಾವು ಯಾರು ಅಂತಲೇ ಗೊತ್ತಿಲ್ಲ. ಅವರು ನಮ್ಮ ಕಡೆಯಿಂದ ಏನು ಅವ್ರಿಗೆ ಯಾರು ಗೊತ್ತು, ಏನು ತೊಂದರೆ ಮಾಡಿಲ್ಲ. ನಾವು ಅವ್ರುಗಳೇ ನಮಗೆ ತೊಂದರೆ ಮಾಡ್ತಾರೆ. ಸುಮಾರು ಒಂದು 8:30-9 ಗಂಟೆ ಸುಮಾರು ಅಷ್ಟು ಟೈಮ್ ಒಳಗೆ ಯಾರೂ ಇಲ್ಲಿ ಗಿರಾಕಿಗಳು ಇರಲಿಲ್ಲ. ಒಳಗೆ ಕೂತಿದ್ದೆ. ಆವಾಗ ಇದ್ಕಿದಂಗೆ ಸುಮಾರು ಒಂದು 5-6 ಹುಡುಗರು ಲಾಂಗ್ಗಳು ಮಚ್ಚುಗಳು ಎಲ್ಲ ತೊಗೊಂಡು ಬಂದು ಏಕ್ದಮ್ ಕತ್ತಿಗೆ ಎಲ್ಲ ಹಿಂಗೆ ಎದುರಿಸಿ ನನಗೆ ಅಂಗಡಿಯೆಲ್ಲ ಹೊಡೆದಿದ್ದಾರೆ. ಈ ಬೆಂಗಳೂರಿನಲ್ಲಿ ಈ ಥರ ಆಗ್ತಾಯಿದ್ರೆ ನಾವು ಬದುಕೋದು ಹೇಗೆ? ಈ ಥರ ಮಾಡ್ತಾಯಿದ್ರೆ ನಾವು ಹೇಗೆ ಬದುಕೋದು? ಸಂಸಾರ, ನಮಗೂ ವಯಸ್ಸಾಗಿದೆ, ಕಾಯಿಲೆ, ಮಕ್ಕಳು ಮರಿಯನ್ನೆಲ್ಲ ಸಾಕಬೇಕಾಗಿದೆ. ನಾವು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಇಂಥವರೆಲ್ಲ ಬಂದ್ಬಿಟ್ಟು ನಮ್ಗಳಿಗೆ ಈ ರೌಡಿಗಳು ಪುಂಡ್ರುಗಳೆಲ್ಲ ಬಂದ್ಬಿಟ್ಟು ನಮಗೆ ಹಿಂಗೆ ಲಾಂಗು ಮುಚ್ಚೆಲ್ಲ ತೋರಿಸಿ ಅಂಗಡಿಯೆಲ್ಲ ಹೊಡೆದು ನಮಗೆ ನಾಳೆ ದಿನ ಯಾರು ನಮಗೆ ದಿಕ್ಕು? ಸರ್ಕಾರ ಏನಾರು ಇದು ಮಾಡುತ್ತಾ? ಇಲ್ಲ ಈ ಪೊಲೀಸವ್ರು ನಮ್ಗೆ ಏನಾರು ಒಂದು ಹೆಲ್ಪ್ ಮಾಡ್ತಾರಾ? ಸುಮಾರು ಒಂದು 4-5 ಗಾಡಿಗಳಲ್ಲಿ ಸುಮಾರು 3 ಜನ 4 ಜನ ಎಲ್ಲ ಮಾಸ್ಕ್ಗಳು ಹಾಕ್ಕೊಂಡು, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಗ ಬಂದು ಹೊಡೆದು ನಮಗೂ ಹೊಡೆದು. ಇಲ್ಲ, ನಿನ್ನೆಲ್ಲ ಎಲ್ಲ ಕಡೆನೂ ಒಂದು 3-4 ಕಡೆ ಎಲ್ಲ ಏನೋ ಮಾಡಿದಾರಂತೆ. ಹಂಗೆ ಹಿಂಗೆ ಬಂದಿದ್ದಾರೆ, ಏಕ್ದಮ್ ಹೊಡೆದು ಹೋಗ್ತಾ ಇದ್ದಾರೆ. ವೆಪನ್ಸ್ ಎಲ್ಲ ಲಾಂಗು ಮಚ್ಚುಗಳೆಲ್ಲ ಇಟ್ಕೊಂಡಿದ್ದಾರೆ. ನೋಡಿಲ್ಲ, ಅವ್ರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮಾಸ್ಕ್ ಹಾಕೊಂಡು ಬಂದು ಹೊಡಿತಾರೆ. ಪೊಲೀಸವ್ರಿಗೆ ಹೇಳಿದೀವಿ, ಅವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಅಂಗಡಿ ಮುಂದೆ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ. ನಮಗೂ ಲಾಂಗ್ಗಳೆಲ್ಲ ಹಿಂಗೆ ಕತ್ತಿಗಿಟ್ಟಿದ್ದಾರೆ, ಎದುರಿಸ್ತಾರೆ. ಏನು ಹೇಳ್ತಾ ಇಲ್ಲ, ಏನು ಸುಮ್ಮನೆ ಹೊಡಿತಾರೆ, ಹೋಗ್ತಾರೆ. ಇನ್ನೊಂದು ಟೀ ಅಂಗಡಿ ಯಾವುದು? ಇದು ಒಂದೇನಾ? ನಾಗೇಂದ್ರ ಹೇಳಿ. ಇದ್ರ ಮೇಲೆ ಅಲ್ಲಿಂದ ಮತ್ತೆ ವಾಪಸ್ ಅಲ್ಲಿ ಹೋಗಲ್ಲ. ಬೆಳಗ್ಗೆ ಓಡಾಡ್ಕೊಂಡು ಊರೆಲ್ಲ ಎದುರಿಸ್ಕೊಂಡು ಸುಮಾರು